ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಶಾಫಿ ಮದ್ಹಬ್ ಪ್ರಕಾರ ಉಪವಾಸ ಭಂಗವಾಗುವ 4 ಸಂಗತಿಗಳು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮೈನ್. ಪ್ರಿಯರೇ, ಉಪವಾಸ ಎಂದರೆ ಕೇವಲ ಹಸಿವು ತಾಳುವುದಲ್ಲ, ಅದು ನಮ್ಮ ದೇಹ, ಮನಸ್ಸು ಮತ್ತು ನಂಬಿಕೆಯನ್ನು ಕಾಪಾಡುವ ಮಹಾನ್ ಇಬಾದತ್. ಅಲ್ಲಾಹು ತಾಲ ನಮಗೆ ಸ್ಪಷ್ಟವಾಗಿ ಆದೇಶಿಸಿದ್ದಾನೆ, ಸುಮ್ಮ ಅತಿಮ್ಮು ಸಿಯಾಮ ಇರಲ್ಲೇನು, ರಾತ್ರಿವರೆಗೆ ಉಪವಾಸವನ್ನು ಪೂರ್ಣಗೊಳಿಸಿ. ಅಂದರೆ ಫಜ್ರ್ನಿಂದ ಮಗರಿಬ್ವರೆಗೆ ಉಪವಾಸವನ್ನು ಪೂರ್ಣವಾಗಿ ಕಾಪಾಡುವುದು ನಮ್ಮ ಜವಾಬ್ದಾರಿ. ಇದು ಶಾಫಿ ಮದ್ಹಬ್ ಪ್ರಕಾರ ಉಪವಾಸವನ್ನು ಭಂಗಗೊಳಿಸುವ 4 ಪ್ರಮುಖ ಸಂಗತಿಗಳನ್ನು ತಿಳಿಯೋಣ. ದಲೀಲ್, ಇಬಾರತ್, ಹುಕ್ಮ್ ಸಹಿತ. 1. ವತ್ ಎಂದರೆ ಸಂಭೋಗ. ರಮಲಾನ್ನ ಹಗಲಿನಲ್ಲಿ ಗಂಡ ಹೆಂಡತಿ ಸಂಭೋಗ ಮಾಡಿದರೆ ಉಪವಾಸ ಭಂಗ. ಸಹೀಹ್ ಬುಖಾರಿನೊಂದು ಹದೀಸ್, ಒಬ್ಬ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಹೇಳಿದರು, ನಾನು ರಮಲಾನ್ನಲ್ಲಿ ನನ್ನ ಹೆಂಡತಿಯೊಂದಿಗೆ ಸೇರಿದ್ದೇನೆ. ಅವರಿಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಕಫಾರತ್ ವಿಧಿಸಿದರು. ಇದು ವಿಷಯದ ಗಂಭೀರತೆಯನ್ನು ತೋರಿಸುತ್ತದೆ. ವಯುಫ್ಸಿದು ಸೋಮ ಬಿಲ್ ವತ್ಇ ಫಿಲ್ ಫರ್ಜಿ ಹಮ್ದನ್ ವಯಿಲ್ಲಂ ಯುನ್ಜಿಲ್. ಉದ್ದೇಶಪೂರ್ವಕ ಸಂಭೋಗ ಮಾಡಿದರೆ ವೀರ್ಯ ಹೊರಗೆ ಬರದಿದ್ದರೂ ಉಪವಾಸ ಭಂಗ. ಅದರ ಹುಕುಮ್ ಖಜಾ, ಅದು ಕಲಾ, ಉಪವಾಸ ಕಲಾ ಆಚರಿಸಬೇಕು. ಮತ್ತು ಕಫಾರತ್, ಸಂಭೋಗ ಮಾಡಿದ್ದಕ್ಕೆ ಕಫಾರತ್ತು ಸಹ ಕೊಡಬೇಕು ಎಂದು. ಕಫಾರತ್ ಎಂದರೆ ಏನು? ಕಫಾರತ್ ಎಂದರೆ ಒಂದು ಗುಲಾಮನನ್ನು ಬಿಡುಗಡೆ ಮಾಡೋದು. ಸಾಧ್ಯವಿಲ್ಲದಿದ್ದರೆ 2 ತಿಂಗಳು ನಿರಂತರ ಉಪವಾಸ. ಅದು ಸಾಧ್ಯವಿಲ್ಲದಿದ್ದರೆ 60 ಬಡವರಿಗೆ ಊಟ ಕೊಡುವುದು. ಇದು ಉಪವಾಸದ ಗೌರವವನ್ನು ಕಾಪಾಡಲು ವಿಧಿಸಿದ ಗಂಭೀರ ನಿಯಮ. 2ನೇದು ವೀರ್ಯಸ್ಖಲನೆ, ಅಲ್ ಇನ್ಸಾಲ್. ಶಾಫಿ ಮದ್ಹಬ್ನಲ್ಲಿ ಮುಖ್ಯ ತತ್ವ ತಸಬ್ಬುಬು, ಅಂದರೆ ಉದ್ದೇಶಪೂರ್ವಕ ಕಾರಣಕಾರಿತ್ವ. ವಯುಫ್ಸಿದು ಸೋಮ್ ಇನ್ ಅನ್ಜಲ ಬಿ ಮುಬಾಶರತಿನ್ ಅವಿಸ್ತಿಮ್ನಾಯಿನ್ ಲಿವುಜೂದಿ ತಸಬ್ಬುಬಿ ವಲಾ ಯುಫ್ಸಿದು ಇನ್ ಇಹ್ತಲಂ. ನೇರ ಸ್ಪರ್ಶದಿಂದ ಅಥವಾ ಹಸ್ತಮೈಥುನದಿಂದ ವೀರ್ಯಸ್ಖಲನವಾದರೆ ಉಪವಾಸ ಭಂಗ. ಕನಸಿನಲ್ಲಿ ಆಗಿದ್ದರೆ ಭಂಗವಿಲ್ಲ. ಹದೀಸ್, ರುಫಿಯಲ್ ಕಲಮು ಅನಿನ್ನೋಮಿ ಹತ್ತ ಯಸ್ತೈಕಿಲ. ನಿದ್ರೆಯಲ್ಲಿ ನಡೆದಿದ್ದಕ್ಕೆ ಪಾಪವಿಲ್ಲ. ಹುಕುಮು ಉದ್ದೇಶಪೂರ್ವಕ ಸ್ಖಲನ ಕಜಾ. ಕನಸಿನಲ್ಲಿ ಆದರೆ ಉಪವಾಸ ಸರಿ, ಕಫಾರತಿಲ್ಲ. ಉದ್ದೇಶ ಮುಖ್ಯ. 3ನೇದು ಅಲ್ಕೈ, ಮನಪೂರ್ವಕ ವಾಂತಿ. ಹದೀಸ್, ಮನ್ ಜರಾಹುಲ್ ಕಯ್ಯು ಫಲ ಕಲಾ ಅಲೇಹಿ ವಮನ್ ಇಸ್ತಕಾ ಹಮ್ದನ್ ಫಲ್ಯಕ್ಲಿ. ತಾನಾಗಿಯೇ ವಾಂತಿ ಬಂದರೆ ಉಪವಾಸ ಸರಿ, ಉದ್ದೇಶಪೂರ್ವಕವಾಗಿ ಮಾಡಿದರೆ ಕಜಾ ಕಡ್ಡಾಯ. ಮನ್ ತಕಯ್ಯ ಹಮ್ದನ್ ಅಫ್ತರ. ಹುಕುಮು ಕಜಾ, ಕಫಾರತಿಲ್ಲ. ಉಪವಾಸ ಕಜಾ ಮಾಡಬೇಕು, ಕಫಾರತಿಲ್ಲ. 4ನೇದು ತೆರೆದ ದ್ವಾರಗಳಿಂದ ವಸ್ತು ಪ್ರವೇಶ. ಉಪವಾಸದ ಮೂಲ ಅರ್ಥವೇ ಒಳಾಂಗ ಆಹಾರ ದ್ರವ ತಲುಪದಂತೆ ಕಾಪಾಡುವುದು. ವಕುಲು ವಶ್ರಬು ವಯುಫ್ಸಿದು ಸೋಮ್ ಉಸೂಲು ಐನ್ ಇಲ್ ಜೌಫಿ ಮಿನ್ ಮಂಫದಿಲ್ ಮಫ್ತೂಹ್. ತೆರೆದ ದ್ವಾರದಿಂದ ಒಳಾಂಗಕ್ಕೆ ವಸ್ತು ತಲುಪಿದರೆ ಉಪವಾಸ ಭಂಗ. ತೆರೆದ ದ್ವಾರಗಳು ಬಾಯಿ, ಮೂಗು, ಕಿವಿ, ಮಲ ಮೂತ್ರ ದ್ವಾರ, ಕಣ್ಣು ದ್ವಾರವಾಗುವುದಿಲ್ಲ. ವಲ್ ಐನು ಲೈಸತ್ ಮಂಫದನ್ ಇರಲ್ ಜೌಫ್. ಇದರ ಹುಕುಮು, ಈ ರೀತಿಯಲ್ಲಿ ಉಪವಾಸ ಭಂಗವಾದರೆ ಕಜಾ ಮಾಡಬೇಕು, ಕಫಾರತಿಲ್ಲ. ಪ್ರಿಯರೇ, ಉಪವಾಸ ಕೇವಲ ಹೊಟ್ಟೆಯ ಉಪವಾಸವಲ್ಲ, ಕಣ್ಣುಗಳ ಉಪವಾಸ, ಕಿವಿಗಳ ಉಪವಾಸ, ಹೃದಯದ ಉಪವಾಸ. ಶಾಫಿ ಮದ್ಹಬ್ನಲ್ಲಿ ಉದ್ದೇಶಪೂರ್ವಕವಾಗಿ ಉಪವಾಸದ ವಿರುದ್ಧವಾದ ಕ್ರಿಯೆ ಮಾಡಿದರೆ ಉಪವಾಸ ಭಂಗ. ಕಫಾರತ್ ಸಂಭೋಗಕ್ಕೆ ಮಾತ್ರವಾಗಿರುತ್ತದೆ. ನಾವು ಉಪವಾಸವನ್ನು ಗೌರವದಿಂದ ಕಾಪಾಡೋಣ.
ಅಲ್ಲಾಹು ನಮಗೆ ಸರಿಯಾದ ಅರಿವು ಮತ್ತು ಅಮಲ್ ಮಾಡಲು ತೌಫೀಕ್ ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.